ಎರಡೂವರೆ ದಶಕದ ಹಿಂದೆ ಈ ಭಾಗದ ಶೈಕ್ಷಣಿಕ ಔದ್ಯೋಗಿಕ ಸಮಗ್ರ ಅಭಿವೃದ್ಧಿಗಾಗಿ ಸಂವಿಧಾನದ ವಿಶೇಷ ಸ್ಥಾನಮಾನ ಕಲ್ಪಿಸುವ 371(j) ವಿಧಿಗಾಗಿ ಇದನ್ನು ಜಾರಿ ಮಾಡಬೇಕು ಅಂತ ಮಾಜಿ ಸಚಿವ ಹೋರಾಟಗಾರ ವೈಜನಾಥ್ ಪಾಟೀಲ್ ನೇತೃತ್ವದಲ್ಲಿ ಹೋರಾಟ ಶುರುವಾಗಿದ್ದರೆ ಈಗ ಅವರ ಜನ್ಮದಿನದಂದೇ ಚಿಂತನ ಸಭೆಯನ್ನು ನಡೆಸಿ 371(j) ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಆಂದೋಲನವನ್ನು ರೂಪಿಸೋದಕ್ಕೆ ಚಿಂತನೆ ಮಾಡಲಾಗಿದೆ. ನಗರದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ KKCCIಯಲ್ಲಿ ನಡೆದಂತಹ ಹೋರಾಟಗಾರ ವೈಜನಾಥ್ ಪಾಟೀಲ್ ಅವರ ಜನ್ಮದಿನವಾದ ಜುಲೈ 29ರಂದು ಬೆಳಗ್ಗೆ 11 ಗಂಟೆಗೆ ವೈಜನಾಥ್ ಪಾಟೀಲ್ ಅವರು ಸ್ಥಾಪನೆ ಮಾಡಿರುವಂತಹ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಚಿಂತನಾ ಸಭೆಯನ್ನು ಕರೆಯಲಾಗಿದೆ. 371(j) ವಿಧಿ ಜಾರಿಯಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೇಮಕಾತಿಯಲ್ಲಿ ಅನುಕೂಲ ಆಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗದೇ ಇರೋದನ್ನು ನಾವು ಆಳವಾಗಿ ಅವಲೋಕಿಸಿದಾಗ ಮನವರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದ ಇತರೆ ಭಾಗದಲ್ಲಿ 8% ಮೀಸಲಾತಿ ಎಳ್ಳು ಕಾಳಷ್ಟು ಪಾಲನೆಯಾಗದೇ ಇರೋದು ನಿಜಕ್ಕೂ ಕೂಡ ದುಃಖಕರ ಅಂತ ಗಂಗಾಧರ್ ಕುಷ್ಟಗಿಯವರು ಮಾತಾಡಿದ್ದಾರೆ. ನಿಜಾಮನ ವೈಜನಾಥ್ ಪಾಟೀಲ್ ಅಂತ ಹೇಳಿದ್ರೆ 371(j) ಅಂದರೆ ವೈಜನಾಥ್ ಪಾಟೀಲ್ ಅಂತ. ಯಾಕಂದರೆ ಅವರು ತುಂಬ ವರ್ಷಗಳಿಂದ ತೆಲುಗು ಗಂಗಾ ವಿರುದ್ಧ ಹೋರಾಟ ಆ ಕಾಲದಿಂದನೂ ಏನಪ್ಪ ಅಂದ್ರೆ ನಮ್ಮ ನೀರಾವರಿ ಏನಾಗ್ತಾ ಇದೆ ಅಂತಕ್ಕಂಥ ಮತ್ತು ಕ್ರೆಸ್ಟ್ ಗೇಟ್ ಹೋರಾಟ ಅವೆಲ್ಲದರಲ್ಲಿ ನಾನು ಪಾಲ್ಗೊಂಡು ಅವ್ರ ಜೊತೆಗೆ ಕೂಡಿ ಹೋರಾಟ ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಮತ್ತು ನನ್ನನ್ನು ರಾಜ್ಯ ಕಾರ್ಯದರ್ಶಿ ಅಂತಲೂ ಸಹಿತ ಅವರು ಏನಪ್ಪ ಅಂದ್ರೆ ಮಾಡಿದರು. ಹಾಗಾಗಿ ಅವರು ಅಧ್ಯಕ್ಷರಿದ್ದರು. ನಾವು ಹಲವಾರು ಹೋರಾಟಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂತ ಹೇಳ್ತಕ್ಕಂಥದ್ದು ಏನೇನು ಆಗಿದೆ ಅಂತಕ್ಕಂಥದ್ದು ನಾಳೆ ಅವತ್ತಿನ ಅವರ ಒಂದು ಜನ್ಮದಿನದ ಒಂದು ಸ್ಮರಣೆಯ ಸಂದರ್ಭದಲ್ಲಿ ಅದನ್ನೆಲ್ಲ ನಾವೆಲ್ಲ ಒಬ್ರಿಗೊಬ್ಬರು ಚರ್ಚೆ ಮಾಡೋರಿದ್ದೀವಿ. ಇವತ್ತು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ, ಆದರೆ ಕಲ್ಯಾಣ ಆಗಿಲ್ಲ ನಮಗೆ. ಅದಕ್ಕಾಗಿ ನಾವು ಇವತ್ತು ಹೈದರಾಬಾದ್ ಕರ್ನಾಟಕ ಅಂತಲೇ ಏನಪ್ಪ ಅಂದ್ರೆ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ವೈಜನಾಥ್ ಪಾಟೀಲರು ಇಟ್ಟ ಹೆಸರದು ಹೈದರಾಬಾದ್ ಕರ್ನಾಟಕ ಅಂಥೇಳಿ. ಆ ಹೋರಾಟ ಹೈದರಾಬಾದ್ ಕರ್ನಾಟಕ ಅಂದರೆ ಅದು ಐತಿಹಾಸಿಕ ಒಂದು ನಮ್ಮ ಕಹಿ ನೆನಪಿನ ಗುರುತು. ಹೈದರಾಬಾದ್ ನಿಜಾಮನ ಒಂದು ಏನಪ್ಪ ಅಂದ್ರೆ ಆಳ್ವಿಕೆ ದುರಾಡಳಿತಕ್ಕೆ ಒಳಗಾಗಿತ್ತು. ಆ ಪರಿಣಾಮವಾಗಿ ನಾವೇನಂತ ಹೇಳಿದ್ರಪ್ಪ ಅಂದ್ರೆ ಅದರ ವಿರುದ್ಧ ಬಂದಿದ್ವಿ, ಅದರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಇವತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದೇನಂತ ಹೇಳಿದರೆ ಏನೂ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಲವಾರು ಅವತ್ತು ಇಡೀ ಜಿಲ್ಲೆಗೆ 2-3 ಮೆಡಿಕಲ್ ಸೀಟ್ ಸಿಗ್ತಾಯಿದ್ವು, ಇಂಜಿನಿಯರಿಂಗ್ ಸೀಟ್ ಸಿಗ್ತಾಯಿದ್ವು. ಇವತ್ತು ಎಷ್ಟು ಹಳ್ಳಿಗೂ ಸಹಿತ ಏನಪ್ಪ ಅಂದ್ರೆ ಇವತ್ತು ಮೆಡಿಕಲ್ಲು ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇದ್ದಾವೆ. ಹಾಗಂತೇಳಿ ಆ ಹೋರಾಟದ ಅಚೀವ್ಮೆಂಟ್ಸ್ ಆಗಿಲ್ಲ ಅಂತಲ್ಲ, ಅಚೀವ್ಮೆಂಟ್ಸ್ ಆಗಿದ್ದಾವೆ. ಅದಕ್ಕೆ ಒಂದು ವೈಜನಾಥ್ ಪಾಟೀಲರ ದೊಡ್ಡ ಕೊಡುಗೆ ಇದೆ. ಆಮೇಲೆ ಏನಂತ ಹೇಳಿದರೆ ಈ ಭಾಗದ ಎಲ್ಲ ಒಂದಿಷ್ಟು ಬೇರೆ ಬೇರೆ ಹೋರಾಟಗಾರ ಏನಾದರೆ ಅವರ ಒಂದು ಏನಪ್ಪ ಅಂದ್ರೆ ಹೋರಾಟದ ಫಲವಾಗಿ ಇವತ್ತು ಎಲ್ಲ ಸಿಕ್ಕಿದೆ. ಆದರೆ ಒಂದು ನೇಮಕಾತಿಗಳಲ್ಲಿ ಆಮೇಲೆ ಏನಂತ ಹೇಳಿದರೆ ಬೇರೆ ಬೇರೆ ಖಾಸಗಿ ವಲಯದ ಒಂದು ಕಾರ್ಖಾನೆಗಳಲ್ಲಿ ಯಾವ ರೀತಿಯ ಒಂದು ಇದು ಸಿಗಬೇಕಾಗಿತ್ತು, ಏನು ಒಂದು ಮೀಸಲಾತಿ, ಅದು ಸಿಗ್ತಾ ಇಲ್ಲ. ಅದನ್ನು ಇತ್ತೀಚೆಗೆ ಗೋವಿಂದರಾವ್ ಒಂದು ಆಯೋಗನೂ ಸಹಿತ ಏನಪ್ಪ ಅಂದರೆ ಗುರುತಿಸಿದೆ. ಅದು ಈ ಹಿಂದೆ ನಂಜುಂಡಪ್ಪ ವರದಿನೂ ಸಹಿತ ಗುರುತಿಸಿತು. ಇದು ನಂಜುಂಡಪ್ಪ ವರದಿ, ಗೋವಿಂದರಾವ್ ವರದಿ ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ನಂಜುಂಡಪ್ಪ ವರದಿ ಒಂದು ಆಯೋಗ ನಿರ್ಮಾಣ ಆಗಿದ್ದೇ ಒಂದು ನಮ್ಮ ಘೋಷಣೆಯ ವಿರುದ್ಧ ಅಂತಕ್ಕಂಥದ್ದು. ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡೋದ್ರ ಸಲುವಾಗಿ ಅಲ್ಲಿ ನಂಜುಂಡಪ್ಪ ಆಯೋಗವನ್ನು ಏನಪ್ಪ ಅಂದ್ರೆ ತರಲಾಯಿತು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಉಳಿದವ್ರದ್ದು ಹೆಂಗೋ ಏನಂತ ಗೊತ್ತಿಲ್ಲ. ಯಾಕೆ ಅಂತೇಳಿದ್ರೆ ಈ ಹಿಂದೆ ವೈಜನಾಥ್ ಪಾಟೀಲ್ ಅಂತ ಹೇಳಿದ್ರೆ 371(j) ಅಂದರೆ ವೈಜನಾಥ್ ಪಾಟೀಲ್ ಅಂತಕ್ಕಂಥದ್ದು. ಯಾಕಂದರೆ ಅವರು ತುಂಬ ವರ್ಷಗಳಿಂದ ತೆಲುಗು ಗಂಗಾ ವಿರುದ್ಧ ಹೋರಾಟ ಆ ಕಾಲದಿಂದನೂ ಏನಪ್ಪ ಅಂದ್ರೆ ನಮ್ಮ ನೀರಾವರಿ ಏನಾಗ್ತಾ ಇದೆ ಅಂತಕ್ಕಂಥ ಮತ್ತು ಕ್ರೆಸ್ಟ್ ಗೇಟ್ ಹೋರಾಟ ಅವೆಲ್ಲದರಲ್ಲಿ ನಾನು ಪಾಲ್ಗೊಂಡು ಅವ್ರ ಜೊತೆಗೆ ಕೂಡಿ ಹೋರಾಟ ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಮತ್ತು ನನ್ನನ್ನು ರಾಜ್ಯ ಕಾರ್ಯದರ್ಶಿ ಅಂತಲೂ ಸಹಿತ ಅವರು ಏನಪ್ಪ ಅಂದ್ರೆ ಮಾಡಿದರು. ಹಾಗಾಗಿ ಅವರು ಅಧ್ಯಕ್ಷರಿದ್ದರು.
ನಾವು ಹಲವಾರು ಹೋರಾಟಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂತ ಹೇಳ್ತಕ್ಕಂಥದ್ದು ಏನೇನು ಆಗಿದೆ ಅಂತಕ್ಕಂಥದ್ದು ನಾಳೆ ಅವತ್ತಿನ ಅವರ ಒಂದು ಜನ್ಮದಿನದ ಒಂದು ಸ್ಮರಣೆಯ ಸಂದರ್ಭದಲ್ಲಿ ಅದನ್ನೆಲ್ಲ ನಾವೆಲ್ಲ ಒಬ್ರಿಗೊಬ್ಬರು ಚರ್ಚೆ ಮಾಡೋರಿದ್ದೀವಿ. ಇವತ್ತು ಮುಖ್ಯವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಆದರೆ